ಮನ್ಯಾಗ ನೋಡಿದ್ರ ಗೌಡ್ಸೇನಿಲ್ಲ, ಕಾರ್ ನೋಡಿದ್ರೆ ಇಲ್ಲೇ ತಗ್ಗಾಳ. ನಾನು ಈ ಕಬ್ಬಿನ ಹೊಲ 3-4 ರೌಂಡ್ ಹೊಡೆದು ನೋಡ್ತೀನಿ, ಪಟ್ಟ ಕಾಣವ. ಎಲ್ಲಿ ಹೋಗ್ಯಾಳ ಏನು? ತಡಿ, ನೀನೊಂದು ರೌಂಡ್ ಹೊಡಿತೀನಿ. ಗೌಡ್ಸಿನಿ ಏನು ಹೇಳ್ಕೊಂಡು ಹೊಂಟಂಗೆ ಕಾಣುತ್ತ. ಗೌಡ್ಸಿನಿ ಬಗ್ಲಿದ್ದಾವ ಯಾರು? ನೋಡ್ತೀನಿ ತಡಿ, ಅಲ್ಲಿಗೆ ಹೋಗಿ. ಏ ಗೌಡ್ಸಿನಿ, ಏನ್ ಮಾಡಕತ್ತೀರಿ? ಲೇ ಮಲ್ಯ, ಏನ್ ಮಾಡಕತ್ತೀರಿ? ಅದು ಏನದು? ಅದು ಎದಕ್ ತೊದಲಕತ್ತೀರಿ? ಮಲ್ಯ ಹೇಳ, ನೀನ್ ಹೇಳ್ತಿ. ಏ ಮಲ್ಯ, ನೀನಾರ ಹೇಳ. ಗೌಡ್ಸಿನಿ ನೀನಾರ ಹೇಳ. ಹೇಳ್ರಿ, ಹೇಳ್ತೀನಿ. ಹಿಂಗ್ಯಾಕ್ ಮಾಡಾತ್ರಿ? ನನಗೆ ಟೆನ್ಷನ್ ಕೊಡಾತಿರ್ಲ ನೀವ. ಅಲ್ಲಿ ರಾಮ್ಯ ತಲೆ ಸುತ್ತಿ ಬಿದ್ದಿದ್ನ, ಅದಕ್ಕ ನಾವು ಕರ್ಕೊಂಡ್ ಬರಾತಿದ್ವಿ. ಅಲ್ಲ, ಇಲ್ಲಿ ಕರ್ಕೊಂಬರಕ ದವಾಖಾನಿ ಕರ್ಕೊಂಡ್ ಆಗಲ್ಲನ? ಹಂಗಲ್ರಿ ಗೌಡ್ರ, ಅದು ಇಲ್ಲಿ ಮತ್ತೆ ಅವ್ ಮೂರ್ಚ್ ಬಂದಂಗ ಆಗೈತಲ್ಲ, ಅದಕ್ಕ ಸ್ವಲ್ಪ ನೀರ್ ಹೊಡೆದ್ರಾತಂತ. ಹಂಗಲ್ರಿ, ಇಲ್ಲಿ ಕಬ್ಬಿನ ದಂಡಾಗ ನೆಳ್ಳ ಐತಲ್ಲ, ಅಲ್ಲಿ ಮಲ್ಗಸಿ ನೀರ್ಗೀರ್ ಹೊಡಿಬೇಕಂತ ಕರ್ಕೊಂಡ್ ಬರಾತಿದ್ವಿ. ಅದಕ್ ತರಕತ್ತಿದ್ದೀರಿ. ನನಗೆ ಯಾಕೋ ಹಂಗ ಕಣಸವಲ್ದದ. ಸರಿಲೇ ಆತಾಗ. ರಾಮ್ಯ, ಲೇ ರಾಮ್ಯ, ಏನಾತ್ಲೇ ನಿನ್ಗ? ಏನಾತ್ಲೇ ರಾಮ, ಯಾಕೆ ಹಿಂಗ್ ಬಿದ್ದಿದ್ದೆ? ಲೇ ರಾಮ, ಏನಾಗೈತಿ? ನಾ ಮಾತಾಡಿದ್ರೆ ಕೇಳುತ್ತಿಲ್ಲ ನಿನಗ? ಏನಾಗೈತಿ? ನನ್ನ ಹೆಂಡತಿನ ಕರ್ಕೊಂಡ್ ಹೋಗಿದ್ ನೀನೇ ಇಲ್ಲ. ಲೇ, ರಾತ್ರಿ ಕುಡ್ದಾರ ಇಳ್ದೈತೇನಿಲ್ಲ? ನಾನ್ ನಿನ್ನ ಹೇಳ್ತೀನಿ, ಯಾಕೆ ಕರ್ಕೊಂಡು ಹೋಗ್ಲಿ? ಲೇ, ನನ್ನ ಹೆಂಡತಿನ ಎಲ್ಲಿ ಬಿಟ್ಟಿ? ಲೇ, ಕುಡ್ದು ಮಾತಾಡಕತ್ತೇನು? ಏ ಗೌಡ್ಸಿ, ನೀನ್ ಕುಡಿಯಕ್ ಹೋಗೋಕಟ್ಟೆ ನೋಡಿಲಿ ಹೆಂಗ್ ಕುಡ್ದು ಒದರಾಡಕತ್ತೇನವ? ಅಲ್ಲ, ಇವ್ನ ಹೇಳ್ತೀನಿ, ನಾ ತಗೊಂಡೋಗಿನ ಅಂತ ಹೇಳಕತ್ತೇನ. ನಿಮ್ಗೆ ಅನುಮಾನ ಬರಲ್ಲ? ನಮ್ಮಿಬ್ರು ನಡ್ಬಾರ್ದು ಜಗಳ ತಂದಿಡ್ತಾನೆ ಇವ. ರೀ, ನೀವ್ ಎಂತವ್ರದಿರಂದು ನನಗ್ ಗೊತ್ತಿಲ್ಲನ್ರಿ. ನಿಮ್ಮೆಲ್ಲ ವಿಶ್ವಾಸ ಐತಿ, ಇದಕ್ಕ ಬ್ಯಾರೆ ಏನೋ ಆಗೈತಿ. ಇವ್ನ ಸುಮ್ಮನೆ ಎಬಿಸಿನ್ ನೀವು ಮರ ಆರಾಮ್ ಮುಕ್ಕಂದಿತ್ತದ ಎಬಿಸ್ಕಟ್. ನಾನು ದೊಡ್ಡ ತಪ್ಪು ಮಾಡ್ಕೊಂಡೆ. ನಡಿ ಕರ್ಕೊಂಡ್ ಹೋಗ್ರಿ ಇವ್ನು. ಲೇ ಮಗನ, ನನ್ನ ಹೆಂಡತಿನ ಎಲ್ಲಿ ಬಿಟ್ಟಿ? ಲೇ, ನಿನ್ ಹೆಂಡತಿ ನಾನು ಯಾಕೆ ತಗೊಂಡಲ್ಲಿ ಬಂಗಾರದಂತ ನನ್ನ ಹೆಂಡತಿ ಇರ್ಬೇಕಾರೆ? ಬಿಡಿಸಲೇ ಮಲ್ಯ, ನಿಂತು ನೋಡ್ತೇಲ್ಲ. ಲೇ, ನನ್ನ ಹೆಂಡತಿನ ಕರ್ಕೊಂಡ್ ಬರಲ್ತಾನ. ಲೇ, ನಾನ್ ನಿನ್ನ ಬಿಡಲ್ಲ. ಲೇ, ನನ್ನ ಹೆಂಡತಿನ ಎಲ್ಲಿಟ್ಟೆ? ಲೇ ಮಲ್ಯ, ಜಲ್ದಿ ಕರ್ಕೊಂಡು ಹೋಗ್ಲೇ. ಎಂತ ಅನಾಹುತ ಆತ್ ಬಿಡಪ್ಪ ಇದು. ನಾ ಓದದ ಕೊಡ್ದಾಕಿ. ರಾಮ್ಯ ಸುಮ್ಮ ಕಂಡಿದ್ದವ. ಅವ್ನ ಎಬಿಸ್ ಕಾಟ ನಾನು ದೊಡ್ಡ ತಪ್ಪು ಮಾಡಿ ಗ್ವಾಡ್ಯಾಂದ ಗೂಟ ತಗೊಂಡು ಮುಕ್ಕಳಾಗ ಬಡ್ಕಂದಂಗ ಆತು. ಅಲ್ಲ, ಇವರು ಮೂರ್ಛೆ ಬಂದೈತಂತ ಹೇಳ್ಯಾರ. ಇಲ್ಲಿ ನೋಡಿದ್ರೆ ಎಳೆದಾಡ್ಯಾರ. ಏನಾಗಿರ್ಬೇಕಿದು? ಸ್ವಲ್ಪ ಅಡ್ಡಾಡ್ರೆ ಗೊತ್ತಾಗತ್ತೆ ಇವ್ರು ಏನು ಮಾಡ್ಯಾರ ಏನಿಲ್ಲ ಅಂತೇಳಿ ನನಗೆ ಗೊತ್ತಾಗತ್ತೆ. ನೋಡಮ್ ತಡಿ, ಇವ್ರು ಹೆಂಗೆ ಎಳ್ಕೊಂಬಂದ್ರೆ ಹಂಗೆಂಗ ಹೋಗ್ತೀನಿ. ನೋಡು ತೊಗರಿ ಮುರಿದು ಬಿಟ್ಟವು. ನಮ್ಮ ಹೆಸರು ಅನ್ಕರು ನೋಡಬಾರ್ದು, ಹಂಗೆ ಮಾಡ್ಯಾರ. ಆಗ ಹೆಂಗೆ ಹೇಳ್ದಾಡ್ರಪ್ಪ. ಈ ಕಡೆ ನಾವು ಬೆಳೆ ಸಂಬಂಧ ನೋಡ್ಬೇಕಾ? ನನ್ನ ಹಾಳ ಮಗ ಹಂಗೆ ಮಾತಾಡೋದು ಕೇಳ್ಬೇಕಾ? ಒಂಥರ ವಿಚಿತ್ರ ಮಾತಾಡಕತ್ಬಿಟ್ಟ ನಾವು. ನಾನು ಅವ್ನ ಹೆಂಡ್ತಿ ತೊಗೊಂಡೋಗಿನಂತ. ಯಪ್ಪ, ನೋಡಿ ಬೆಳಿ ಹೆಂಗಾಗ್ಯಾವ. ಅಲ್ಲಿ ಗೌಡ್ಸೇನಿ, ಇವ್ನ ಒಡೆದ್ ಹೊಡ್ದು ಸಾಯಂಗ್ ಹೊಡ್ಯಾಕ್ ಬರಂಗಿಲ್ಲ ನಿನ್ಗ. ಒಂದೇ ಹೊಡೆದ್ರೆ ಕೈ ಬಿಟ್ಬಿಡ್ತಿ. ಅವ್ನು ಸತ್ತನಂತ ತಗೊಂಬಂದಿ. ಅವನ್ ನೋಡ್ರಿ ನೋಡಿಲಿ. ಏ ಸಾಯಿಕಿನ ಪಾಠ ಆಗೇನ್ ಹೇಳಿವ. ಹೊಲಾಗಂತೂ ಏನು ನೆನಪಿಲ್ಲ. ಅವನ್ ಮೊಬೈಲ್ ಅಂತೂ ನನ್ನಂತಕೈತಿ. ನಿಮ್ ಬಡ್ಕೊಳಂಗದನವ. ಏನ್ ಮಾಡ್ಕೊಳದಲ್ಲ, ಈ ಗೌಡ್ ನೋಡು ದವಾಖಾನಿ ಕರ್ಕೊಂಡ್ ನಡಿ ಅಂದನ. ತಲೆ ಸುತ್ತಾತಂದ್ರ ಒಂದು ದವಾಖಾನಿಗೆ ಯಾಕೆ ಕರ್ಕೊಂಡ್ ಹೋಗ್ತಿ? ಇಲ್ಲಿದೆ ಬೆಡ್ದ ಹಚ್ಚ ಅವನಿಗೆ ಸಾಕ. ಗೌಡನ್ ತಲೆ ಸ್ವಲ್ಪ ಇದು ಮಾಡ್ರಿ ನೀವು. ನಾನ್ ನೋಡ್ಕೋತೀನಿ ಆ ಗೌಡನ್. ನಡಿ. ಆಯ್ತಾಯ್ತು ಬರ್ರಿ. ಇಲ್ಲಿ ನೋಡಿ ಹೆಂಗ್ ಹೇಳ್ಕೊಂಡೋಗ್ಯಾರ ಇವ್ನು ರಾಮ್ಯನ್. ರಾಮ್ಯ ಬಿದ್ದು ಇಲ್ಲಿ ಒದ್ದಾಡ. ಏನಿರ್ಬೋದು? ಕಟ್ಟಿಗಿಲ್ಲಿ ಯಾಕೈತಿದು?
ಅಲ್ಲ ರಾಮೆ ಬಿದ್ದು ದೊಡ್ಡಡನ ಕಟಿಂಗ್ ನೋಡ್ರಿ ಇಲ್ಲ ಐತಿ ಏನೋ ಆಗಿತ್ತು ಬಿಡಪ್ಪ. ಏನಾಗಿರ್ಬೇಕು ಅನ್ಸುತ್ತ. ಗೌಡ್ಶೇನಿ ಮಲ್ಲ ಇಬ್ರು ಏನೋ ಮಾಡ್ತಿರ್ಬೇಕು. ಇದು ನಮ್ಮ ರಾಮ್ಯಾಗ ಗೊತ್ತಾಗೈತಿ. ಗೊತ್ತಾದಕ್ಕೆ ಇವ ಏನಾರ ಬಾಯಿ ಬಿಡ್ತಾನ ಅಂತೇಳಿ ಕಟ್ಟ ಏನಾರ ಮಾಡ್ಯಾರೇನು. ಅವು ಮಾತಾಡೋ ಮಾತಿ ನೋಡಿದ್ರೆ ಮಲ್ಯಾರ ಹೊಡೆದಿರ್ಬೇಕು ಒಂದು, ಇಲ್ಕ ನಾನು ಗೌಡ್ಶೇನಿ ಹೊಡೆದಿರ್ಬೇಕು ಒಂದು. ಇರಲಿ, ಇದನ್ನ ಹೆಂಗೆ ಬಾಯಿ ಬಿಡಿಸ್ಬೇಕನ್ನೋದು ನನಗೆ ಗೊತ್ತೈತಿ. ನಮ್ಮ ಗೌಡ್ಶೇನಿ ನಾನು ಸ್ವಲ್ಪ ಟೈಟ್ ಮಾಡಿದ್ನಂದ್ರೆ ಆ ವಿಚಾರನ ಬಾಯಿ ಬಿಡಂಗೆ ಕಾಣ್ತಾ. ಮನೆಗೆ ಹೋಗಿ ಗೌಡ್ಶೇನಿ ಟೈಟ್ ಮಾಡ್ತೀನಿ. ಈ ಮಲ್ಯ ನಮ್ಮ ಗೌಡ್ಶೇನಿ ಏನೋ ಮಾಡ್ಯಾರ. ಅಮಾಯಕ ನನ್ನ ಮನೆಗೆ ಕೆಲಸ ಮಾಡೋ ಆಳು ರಾಮ್ಯಾಗ ಏನೋ ಮಾಡ್ಯಾರ ಇವ್ರು. ಏನು ಮಾಡ್ಯಾರ ಅಂತ ನನಗೆ ಗೊತ್ತಾಗೋವಲ್ದು. ಹೆಂಗೆ ಬಾಯಿ ಬಿಡಿಸ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಏನು ಒಂದು ವಿಚಾರನೂ ಬರೋವಲ್ದು. ಏನು ಮಾಡಲಪ್ಪ. ಆಗಲಿ, ಒಂದು ಮಾತು ನಮ್ಮ ಗೌಡ್ಶೇನಿ ಕೇಳ್ಯಾರ ಕೇಳ್ತೀನಿ. ಗೌಡ್ಶೇನಿ, ಏ ಗೌಡ್ಶೇನಿ, ಬಂದಿರಿ. ಹೊರಗೆ ಬಾ ಇಲ್ಲಿ. ಏನಾಯ್ತ್ರಿ? ನಮ್ಮ ಆಳ್ ಮಗ ರಮೇಶ್ ಇಲ್ಲ, ಅವಾಗ ಏನಾಗೈತಿ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಅವನಿಗೇನಾಗೈತಿ? ನೀವೇ ಕಣ್ಣಾರ ನೋಡಿರ್ಲಿಲ್ಲ? ನೀವು ಬರೋದಕ್ಕ ತಲೆ ಸುತ್ತ ಬಿದ್ದಿದ್ನ ಅದೇ ಎತ್ಕೊಂಡು ಹೊಂಟಿದ್ವಿ ನಾವು. ಹೋಗಿ ದವಾಖಾನಿ ತೋರ್ಸಿದ್ವಿ, ಮನೆಗ್ ಬಿಟ್ವಿ. ಯಾಕೆ ಏನಾಯ್ತು? ಅಲ್ಲ, ಅವ ಒಂಥರ ವಿಚಿತ್ರವಾಗಿ ಮಾತಾಡಕತ್ತಾನ, ಮತ್ತೆ ತಲೆ ಹಿಡ್ಕಂತಾನ. ನಾನು ಮತ್ತೆ ಅವ್ನ ಹೆಂಡ್ತಿನ ತೊಗೊಂಡು ಹೋದಾರ ದಿನ ಮಾತಾಡಕತ್ತಾನ. ಅವಾಗ ಏನಾಗೈತೆ ಅಂತ ನನಗೆ ಇವತ್ತು ಗೊತ್ತಾಗ್ಬೇಕು. ಅವನಿಗೆ ಏನೂ ಆಗಿಲ್ಲ, ತಲೆ ಸುತ್ತಿ ಬಿದ್ನಲ್ಲ, ಜೋರಾಗಿ ನೆಲಕ್ ಬಿದ್ದಿರ್ಬೇಕು. ಅದಕ್ಕ ಒಂದಿಟ್ಟು ತಲೆಗೆ ಏನೋ ಪೆಟ್ಟಾಗಿ ಹಂಗ ಮಾತಾಡತಾನವ. ಅದ್ರ ಬಿಟ್ಟು ಬೇರೆ ಏನೂ ಇಲ್ಲ. ನಿಮ್ಗೆ ಯಾಕೆ ಈ ಸಂಶಯ ಬರತೈತಿ? ನನಗೆ ಯಾಕೆ ಸಂಶಯ ಬರಕತ್ತೈತಿ ಅಂದ್ರೆ, ನೀನು ಮಲ್ಯ ಹಿಡಿದು ಎಳ್ಕೊಂಬಂದಿದ್ದು ನಾನು ನೋಡ್ಕೊಂತ ಹೋದ ಜಾಗದಾಗ ಅವು ಒದ್ದಾಡಿದ್ದು ಗುರ್ತೈತಿ. ಮತ್ತು ಅದಲ್ದ ಒಂದು ಕಟ್ಟಿಗೆ ಸಹಿತ ಅಲ್ಲಿ ಐತಿ. ನನಗೆ ಯಾಕೋ ಅನುಮಾನ ಬರಕತ್ತೈತಿ. ನೀನು ಮಲ್ಯ ಏನೋ ಮಾಡೀರಿ ಅಂತ ನನಗೆ ಭಾಳ ಅಂದ್ರೆ ಭಾಳ ಕಾಡಕತ್ತೈತಿ. ಏನು ಮಾಡಿರಿ ಅದ್ನ ಹೇಳ್ರಿ ನನಗೆ. ರೀ, ನೀವೇನ್ರಿ ಇಟ್ಟಾಗ ಸಂಶಯ ಮಾಡತ್ತೀರಿ? ಅದೇನೋ ಅಂತಾರಲ್ಲ, ಗಾದಿ ಮಾತೈತ್ಲ, ಕಾಗಿ ಕುಂಡ್ರದ್ಕ ಟೊಂಗಿ ಮುರಿದ್ಕ ಒಂದೇ ಟೈಮ್ ಆಯ್ತತ್ತ. ಹಂಗಾಗಿರ್ಬೇಕ. ಅಲ್ಲಿ ರಾಮ್ಯ ತಲೆ ಸುತ್ತಿ ಬಿದ್ದಿರ್ತಾನ, ಅಲ್ಲಿ ಗಿಡ ಬೇರೆ ಐತಿ, ಗಿಡದಂದು ಕಟ್ಟಿಗೆ ಮುರಿದ್ ಬಿದ್ದಿರ್ಬೇಕು. ನಿಮ್ಗ ಅದಕ್ಕ ಹಂಗ ಅನ್ಸಾತೈತಿ. ಮತ್ ತಲೆ ಸುತ್ತಿ ಬಿದ್ರ ಮತ್ತ ಒದ್ದಾಡಿದ ಗುರುತಿರ್ಲಾರ್ದೆ ಮತ್ತೇನ್ ಇರ್ತೈತಿ ಅಲ್ಲಿ? ನನ್ನ ಗಿಡ ನೋಡ್ರ ಪೂರ ಚೊಕ್ ಹಸಿರೈತಿ, ಆ ಕಟ್ಟಿಗೆ ನೋಡಿದ್ರೆ ಒಣಗಿ ಐತಿ. ಅದು ಬದುವಿನಾಗ ಬಿದ್ದಿತ್ತದ ಮೊನ್ನೆ ನಾನು ನೋಡಿದಾಗ. ಅದು ನನ್ನ ಹೊಲ್ದಾಗ ಯಾಕೆ ಬಂದ್ಬಿತ್ತು ನನಗೇನ್ ಗೊತ್ತ್ರಿ? ರಾಮ್ಯನೇ ತಂದು ಇಟ್ಕೊಂಡಿರ್ಬೇಕು. ಅದು ಅಲ್ಲಿ ನೀವು ತಲೆ ಸುತ್ತಿ ಬಿದ್ದನ ಅಂತ ಹೇಳ್ತೀರಿ. ಇವತ್ತು ತಲೆ ಇಲ್ಲಿ ಹಿಡ್ಕೊಳೋದು ಬಿಟ್ಟು ಇಲ್ಲಿ ಯಾಕೆ ಹಿಡ್ಕೊಂಡಿದ್ದ ಅದು ನನಗೆ ಗೊತ್ತಾಗಬೇಕು. ಮತ್ತೆ ಅದ್ರಾಗ ಅವ್ ಒಂಥರ ವಿಚಿತ್ರವಾಗಿ ಮಾತಾಡಕತ್ತಿದ್ದ. ತಲೆ ಸುತ್ತಿ ಬಿದ್ರೆ ಇಲ್ಲಿ ಹಿಡ್ಕೊಡ್ತಾನ, ಪೆಟ್ಟು ಬಿದ್ದಿರ್ತೈತಿ ಹಿಂದ್ ಹಿಡ್ಕೊಂತಾನ. ಅದೇ ಎದಕ್ ಪೆಟ್ಟು ಬಿದ್ದೈತೆ ಅಂತ ನನಗೆ ಗೊತ್ತಾಗ್ಬೇಕು. ದವಾಖಾನಿಗೆ ಹೋಗಿದ್ರ ನೀವು? ಅವ್ರ ಡಾಕ್ಟರ್ ಏನಾರು ಹೇಳಿರ್ತಾರ, ಅದ್ ನನಗಾರ ಬಂದ್ ಹೇಳಿದ್ರೆ? ಡಾಕ್ಟರ್ ಏನು ಹೇಳಿಲ್ಲ. ಅವನಿಗೆ ತಲೆಗೆ ಜೋರಾಗಿ ಪೆಟ್ಟು ಬಿದ್ದೈತಿ, ಸ್ವಲ್ಪ ದಿನ ಹಿಂಗ ಮಾಡ್ತಾನೋ, ಆಮೇಲೆ ಆರಾಮ್ ಆಗ್ತಾನಂತ ಹೇಳ್ಯಾರ ಡಾಕ್ಟರ್. ಅಂತ ಸೀರಿಯಸ್ ಪ್ರಾಬ್ಲಮ್ ಏನು ಇಲ್ಲ. ಹೌದಾ? ಹೌದು. ಇದು ಎಲ್ಲಿಂದ್ರ ಬಂತು? ಈಗ ಇದು ರಾಮನ್ ಫೋನ್ ರೀ. ಅದೇ ರಾಮೇನ ಫೋನ್ ನಮ್ಮ ಮನೆಗೆ ಹೆಂಗ್ ಬಂತು? ಹೆಂಗ್ ಬಂತಂದ್ರೆ, ಮತ್ ಮೊನ್ನೆ ಅವ ತಲೆ ಸುತ್ತ ಬಿದ್ದಿದ್ನಿಲ್ಲ, ಅವನ್ ಫೋನ್ ನಾನ ತಂದಿನಿ. ನೀ ತಂದಿ? ಇರ್ಲಾಕರ್ ಗೊತ್ತೈತಿ? ಇದ್ರ ಲಾಕ್ ನನ್ಗೆ ಗೊತ್ತಿಲ್ರಪ್ಪ. ಅವ್ನ್ ಲಾಕ್ ನನಗೇನ್ ಗೊತ್ತ? ತರ್ರಿ ಇಲ್ಲಿ, ಅವ್ನ್ ಫೋನ್ ಅವನಿಗೆ ಕೊಡ್ತೀನಿ. ಒಯ್ದೆ ನಾನು ಕಂಪ್ಯೂಟರ್ಗೆ ಹೋಗಿ ತೆಗಿಸ್ತೀನಿ. ತೆಗಿಸಿ ಕಾಟಿದ್ರೆ ಏನೈತಿ ಏನಿಲ್ಲ ಅಂತ ಪ್ರತಿಯೊಂದು ಡೀಟೇಲ್ ಆಗಿ ನಾ ಚೆಕ್ ಮಾಡಿಸ್ತೀನಿ ರೀ. ಮತ್ತೊಬ್ರು ಫೋನ್ ಓಪನ್ ಮಾಡ್ಸೋದು, ಅವ್ರದ್ದು ಪರ್ಮಿಷನ್ ಇರ್ಲಾದೆ ಓಪನ್ ಮಾಡ್ಸೋದು ದೊಡ್ಡ ಅದೇನೋ ಕಾನೂನು ಪ್ರಕಾರ ತಪ್ಪದು. ಅದು ತಪ್ಪಾಗಲ್ಲಕ್ಕ. ಅವ ನನ್ನ ಮನೆಯ ಮಗ ಅಂತ ನಾನು ನೋಡ್ಕೊಂಡಿನಿ, ಹಾಳು ಮಗ ಅಂತ ನೋಡ್ಕೊಂಡಿಲ್ಲ. ಅದು ಅವ್ನ್ದು ಪರ್ಸನಲ್ ಡೀಟೇಲ್ಸ್ ಇರ್ತಾವ. ನಿಮ್ಗೆ ಯಾಕೆ ಬೇಕು? ಕೊಡ್ರಿ ಇಲ್ಲಿ, ಅವ್ನಿಗೆ ಒಯ್ದು ನಾ ಕೊಡ್ತೀನಿ. ಕೊಡು ಗೌಡ್ಶೇನಿ, ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬರ್ತ ನಾನು. ಇರ್ಲಾಡ್ರಿ, ನಾವೆಲ್ಲ ಅವ್ನಿಗೆ ಮುಟ್ಟಿಸ್ತೀನಿ. ನೀವು ನಡ್ರಿ, ಏನ ಕೆಲ್ಸ ಅಂತಂದಿರ್ಲ ನೋಡ್ಕೊ ನಡ್ರಿ. ಗೌಡ್ಶೇನಿ ಫೋನ್ ಕೊಡು, ನಾ ಚೆಕ್ ಮಾಡ್ಸ್ಕೊಂಡ್ ಬರ್ತೀನಿ. ಇಲ್ಲ ಇಲ್ಲ ಬೇಡ, ನೀವು ಯಾಕೋ ನನಗ್ ನಿನ್ನ ಮ್ಯಾಗ ಮಲ್ಯನ ಮ್ಯಾಗ ಸಂಶಯ ಬಾಳ ಬರಾಕತ್ತೈತಿ. ಅದೇನಾರ ಗೊತ್ತಾತು
ನೀನ್ ಈ ಮನಿ ಬಿಟ್ಟು ಹೊರಗೆ ಹೋಗಿದ್ದೆ, ಹುಷಾರಿರ್ಲಿ, ನೆನಪಿನಾಗಿರ್ಲಿ. ಅಲ್ಲ ಸಂಶಯ ಬರಕ್ ಏನ್ರ ಬೇಕಲ್ಲ ಕಾರಣ. ನಾ ನಿಮ್ಗೆ ಎಲ್ಲಾನು ತಿಳಿಸಿ ಹೇಳಾತೀರಿ, ನೀವ್ ತಿಳ್ಕೊಬೇಕ. ನನಗ ಹೊಲ್ದಾಗ ಯಾಕ ಆ ನಮನಿ ಒದ್ದಾಡಿದ್ದು ಗುರುತೈತಿ. ನಿಮಗ ಎಲ್ಲದಕ್ಕೂ ಬಿಡ್ಸ್ ಹೇಳಿ ನೀ ಮತ್ ಅದನ್ನೇ ಕೇಳಿದ್ರೆ ನಂಗೆ ಏನು ಹೇಳಕ್ ಆಗುದಿಲ್ಲ. ಇದನ್ನ ಹೆಂಗ್ ಮಾಡ್ಬೇಕಪ್ಪ, ಏನು ಒಂದು ತಲೆ ಬೆಳೆವಲ್ದು. ಇದನ್ನ ಹೆಂಗ್ ಬಗೆಹರಿಸಿರ್ಬೇಕು? ನೋಡಿದ್ರ ರಾಮ ನಮ್ಮ ಮನಿ ಮಗ ಇದ್ದಂಗಿದ್ದ. ಇವ್ ಮಲ್ಯ ಮತ್ತು ನಮ್ಮ ಗೌಡಿಸಿನಿ ಕೂಡಿ ಅವನ್ ತಲೆ ಕೆಡವಂಗ್ ಮಾಡ್ಯಾರೋ ಗೊತ್ತಿಲ್ಲ, ಏನು ಇವನು ಹೊಡೆದಾರ ಅನ್ನೋದು ಗೊತ್ತಿಲ್ಲ. ಅದೇನಾಗಿದ್ದಾಗಲ್ದಾಕ ನಾಳೆಗೆ ಅದನ್ನ ಕಂಡು ಹಿಡಿದ ಬಿಡಲ್ಲ. ಈಗ ಹೊಲ್ದಕ್ಕೆ ಹೋಗ ಬರ್ತೀನಿ. ಈಗ ಹುಡುಗ ಡೌಟ್ ಬಂದೈತಿ, ಅದಕ್ಕೆ ಹಿಂಗೆ ಮಾಡಾತಾನೆ. ಅಲ್ಲ ಇವ್ನ ಡೌಟ್ ಹಿಂಗೆ ಕ್ಲಿಯರ್ ಅಲ್ಲಾರ್ದೆ ಹೋಗಿ ಮೊಬೈಲ್ ಹೋಗಿ ಲಾಕ್ ತೋರಿಸ್ಕೊಂಬಂದ್ರ ನಾ ಅಂತೂ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಅವಂತೂ ನನ್ನ ಉಳಿಸೋದಿಲ್ಲ, ಕೊಂದ ಬಿಡ್ತಾನ. ಇದಕ್ಕೆ ಏನು ಮಾಡೋದು? ಇಲ್ಲ, ಮಲ್ಯಾನಂತಕ್ಕೆ ಹೋಗಿ ಹಿಡ್ಕೊಂಡು ನಿಂದ್ರೆ ಪರಿಹಾರ ಮಾಡ್ಕೊಂಡು ಬರ್ಬೇಕ. ಗೌಡ್ಸೇನೆ ಗೌಡ್ ಬಂದಿದ್ ನೋಡಿರ, ನೀವ್ ಒಂದ್ 15-20 ದಿನ ನನ್ ಕೈಯಕ ಸಿಗಲ್ಲ ಅಂತ ಮಾಡಿದ್ದೆ. ನೀವ್ ನೋಡ್ರಿ ದಿಢೀರ್ ಅಂತ ಬೆಟ್ಟ ಆಗಕ್ ಬಾ ಅಂತ ಕರೆದ್ ಬಿಟ್ರಲ್ಲ. ಮಲ್ಯ ನಿನ್ಗೇನ್ ಹೇಳು, ನಿಮ್ ಗೌಡ ಊರಿನ್ ಬಂದಾನ ಒಂಥರ ವಿಚಿತ್ರ ಮಾಡಾತಾನ. ಬರೇ ಎಲ್ಲಿ ಹೋಗ್ತೀನಿಲ್ಲ ಅಲ್ಲಿ ಬೆನ್ನೆ ಹತ್ತದ, ನನ್ ಬೆನ್ನೆ ಬಿಡಾವಲ್ಲವ. ಹೆಂಗ್ ಬಿಡ್ತಾನ್ರಿ? ಊರಿಗೆ ಎಷ್ಟ್ ದಿನ ಐತ್ರಿ ಗೌಡ್ರಿ? ಬಹಳ ದಿನ ಆಗಿತ್ ಬಿಡ. ಮತ್ತೆ ಬರಿಗಟ್ಟು ಇರ್ತಾನೆ ಇಷ್ಟ ದಿನ. ಪಾಪ ಏನ್ ತಿನ್ನಲ್ಲ, ಕಡಿ ಹೋಗ್ಯಾರ, ಬಂದ್ ಏನೋ ಒಂದಿತ್ತು ಇದು ಮಾಡಿರ್ಬೇಕು. ಅದಕ್ಕೆ ಯಾಕೆ ತಲೆ ಕಿಡಿಸಿತ್ರಿ? ಏನ್ ಟೈಮ್ ನೀವ ಹಿಂಗ್ ಮಾಡಿದ್ರ ಅಂತ ಏನಿಲ್ಲ, ನನಗ ಅವ್ನ್ ನೋಡಿದ್ರೆ ಹೆಂಗ ಅನ್ಸಾತೈತಂದ್ರ ಆ ರಾಮನ್ ನೋಡ್ದಂಗ ಅನಿಸ್ತಾ ಇರ್ತೈತಿ. ಅವ್ನ್ ನೋಡಿದ್ರ ಸಾಕ ಮೈ ಉರಿಯಾತೈತಿ. ನನಗ ಗೌಡ್ ಬೇಡ, ನನಗ ನೀ ಬೇಕಾಗಿ. ಹಂಗಂದ್ರೆ ಹೆಂಗ್ರಿ? ಮಾಡ್ಕೊಂಡ್ ಗಂಡ ಅದನ. ಏನ್ ಗಂಡ ತೆಗಿ, ಅವಂದೆಲ್ಲ ಹಣೆ ಬರ ನನಗ್ ಗೊತ್ತಿಲ್ಲನ. ಈಗ ಇಂತ ನಿರ್ಧಾರಕ್ಕೆ ಹೋಗ್ಬಿಡ್ರಿ. ಅದು ರಮ್ಯಾ ಮಾಡಿ ಸರಿ ಅನ್ಸ್ಲಿಲ್ಲ. ರಮ್ಯಾಗ ಏನೋ ಒಂದ್ ದಾರಿ ಹುಡುಕ್ಬೇಕಾತ. ಗಂಡ ಅದನ್ರಿ, ಗಂಡನ ಹಂಗ್ ಮಾಡಕ್ ಬರಂಗಿಲ್ಲ. ನೋಡು, ನನಗ ಅವನ್ ಮ್ಯಾಲ ಇಂಟ್ರೆಸ್ಟೇ ಇಲ್ಲ ಅಂದ್ರ ಅವ್ನ ಜೋಡಿ ಹೆಂಗ್ ಬಾಳೆ ಮಾಡ್ಲಿ ನಾನ? ಅವ್ನ್ ನೋಡಿದ್ರ ಸಾಕ ಕಿರಿಕಿರಿ ಅನ್ಸಾತೈತ್ ನನಗ. ಅದ್ರ ವಿಚಾರ ಮಾಡ್ಬೇಕಾಗತ್ರಿ. ನೀ ವಿಚಾರ ಮಾಡ, ಇನ್ನ ಟೈಮ್ ತಗೊಂಡ್ ಏನ್ರ ಒಂದು ಉಪಾಯ ಮಾಡ. ಒಟ್ ಅವ್ನ್ ಕಿರಿಕಿರಿ ನನಗ್ ಇರ್ಬಾರ್ದು. ನಾನು ನೀನು ಅದೇನಂತಾರ ಸ್ವತಂತ್ರ ಹಕ್ಕಿಗಳ ತರ ಹಾರಾಡ್ಬೇಕ. ನನಗ್ ಯಾವಾಗ ಬೇಕ ಅನಸ್ತೈತ್ಲಾ ಅವಾಗ ನಿನ್ನ ಕರ್ಸ್ಕೋಬೇಕ. ಹಂಗಿರ್ಬೇಕ್ ನಾವು. ಈಗ ಹಂಗ ಅದೀವಲ್ರಿ. ಆದ್ರ ಮತ್ತೆ ಗೌಡ ಇರಬಾರ್ದಂದ್ರ ನಾ ಸಮಸ್ಯೆ ಅನ್ಸದ, ಮತ್ತೇನಿಲ್ಲ. ನೋಡ್ ಮಲ್ಯ, ನೀ ಏನ್ ಮಾಡ್ತಿ ನನಗ್ ಗೊತ್ತಿಲ್ಲ. ನಿನ್ ಜೋಡಿ ಬರ್ಬೇಕಂದ್ರ ಅಷ್ಟೆಲ್ಲಾ ಪ್ಲಾನಿಂಗ್ ಮಾಡಿ, ಇಷ್ಟೆಲ್ಲಾ ಯೋಚನೆ ಮಾಡಿ, ಗೌಡನ್ ಕಣ್ಣ್ ತಪ್ಪಿಸಿ ಬರ್ಬೇಕಂದ್ರ ನಾ ಎದಕ್ ಬಾಳೆ ಮಾಡ್ಬೇಕ? ಏನ್ ಮಾಡ್ತಿ ನೋಡು, ವಿಚಾರ ಮಾಡಿ ಹೇಳ ನನಗ. ಈಗ ವಿಚಾರ ಮಾಡಕ ನನ್ ತಲಿ ಅಂತೂ ಈಗ ಬ್ಯಾರ್ಯಾರಾಗಿದ್ರಿ ಏನಾರ ಯೋಚನೆ ಮಾಡ್ಬೇಕ್ರಿ. ಈಗ ನಿಮ್ ಗಂಡ ಮತ್ತೆ ಗೌಡ ನನ್ನ ಹೆಂಡತಿ ಜಗಳದಾಗ ಸಾಕರ್ ಸರ ನನಗೆ ಹೆಲ್ಪ್ ಮಾಡ್ಯಾನ್ರಿ. ಹಂಗಾಗಿ ನನ್ ಗೌಡನ್ ಮೇಲೆ ನನಗೇನು ಅಂದ್ರ ನಾ ಇಷ್ಟೆಲ್ಲಾ ನನ್ ಕಷ್ಟ ಹೇಳ್ಕೊಳತೀನಂದ್ರುನು ನಿನಗ ಗೌಡನ್ ಬಗ್ಗೆನೆ ಕರುಣೆ ಐತೆನ? ಹಂಗಲ್ರಿ. ಈಗ ಹಿಂದ್ ಉಪಕಾರ ಮಾಡಿರ್ತಾರ, ಅವ್ರ ನೆನವು ಇಟ್ಟಬೇಕು. ಏನೋ ಒಂದಿಟ್ಟು ಕಾಲ್ ಜಾರಿ ನಿಮ್ ಮೇಲೆ ಮತ್ತೆ ನೀವೇ ಹೇಳಿದಂತ ಆಸೆ ಆಗಿಬಿಡ್ತೀವಿ. ಮೈ ತಪ್ಪಂತೂ ಮಾಡಿಬಿಟ್ಟಿವಿ. ತಪ್ಪ ಮೇಲೆ ತಪ್ಪು ಮಾಡೋದ್ ಬೇಡ ಅಂತ. ತಪ್ಪ ಮಾಡೋವಾಗ ಏನು ಅನಿಸ್ಲಿಲ್ಲ, ಈಗ ಅನ್ಸಾತೈತೆನ? ಹಂಗಲ್ರಿ, ನಿಮ್ಗೆ ಹೆಂಗ್ ಹೇಳ್ಬೇಕಂತ. ಆಯ್ತು ತೋರಿ, ವಿಚಾರ ಮಾಡಮ್ರಿ. ಇವ್ ನೀವ್ ಮನೆ ನಡ್ರಿ ಹಂಗಾರ. ಮತ್ ನೀವ್ ಹೇಳಿರೋದ್ರ ಬಗ್ಗೆ ಒಂದಿಟ್ಟು ವಿಚಾರ ಮಾಡ್ತೀನಿ ನಾನು. ಆಯ್ತ, ಏನಾರ ಒಂದ್ ಮಾಡ. ಯಾಕಂದ್ರ ನನಗ ಹಿಂಗೆಲ್ಲ ಇರಾಕ್ ಆಗುದಿಲ್ಲ. ಆಯ್ತಾನ? ಬರ್ಲೇ? ಆಯ್ತು, ನಡೀರಿ. ಏನ್ ಈಗ ಗೌಡ್ಸನ್ ಹಿಂಗ್ ಹೇಳಾಕತ್ತಾಳಲ್ಲ, ತಲಿ ಕೆಡಕತ್ತಪ್ಪ. ಗೌಡ್ಸನ್ ಹೇಳ ನೋಡ್ಯಾರ, ಯೋಚನೆ ಮಾಡ್ಬೇಕಾದ್ದೆ ಇದೆ. ನೋಡಮ್ಮ, ಇದಕ್ಕೂ ಒಂದ್ ಏನಾರ ದಾರಿ ಹುಡುಕಿದ್ರ ಆತ. ಗೌಡ್ಸನಿ, ಗೌಡ್ಸನಿ, ಏನ್ ಮಾಡಕತ್ತಿಲ್ಲ? ಗೌಡ್ಸನಿ, ಎಲ್ಲಿ ಹೋಗಿರ್ಬೇಕಪ್ಪ ಈಕೆ? ಬಾ 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 ಬಾ. ಗೌಡ್ಸನಿ ಮನ್ಯಾಗನೂ ಇಲ್ಲ, ಎಲ್ಲಿಗೆ ಹೋಗಿರ್ಬೇಕು ಈಕಿ? ಏನು ಅವನ್ ತಕ ಹೋಗ್ಯಾಳ ಏನೀಕಿ? ಈಕಿಗೆ ಹೆಟ್ರ ಇರ್ಬೇಕಪ್ಪ. ಬಾ 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 ಬಾ. ಅವನ ಬೇಕನ್ಸುತ್ತಲ್ಲಪ್ಪ ಈಕಿಗೆ, ಅಡ್ನಾಡಿ ಹೆಂಗ್ಸಿಗೆ. ಬರ್ಲಿಕ್ಕೆ ಇವತ್ತ ಅಡ್ಡಿಟ್ಟು ಕಡ್ದು ಬಿಡ್ತೀನಿ ಆಕಿನ.
ಬಂದ್ಲು ಅವನ್ ತಕ ಹೋಗಿ ಬಂದಂಗ ಅದಾಳ ಬಾ ರಾಣಿ ನಿಮ್ಮವನ ಬಾಯ್ಲೆ ಎಲ್ಲಿಗೋಗಿದ್ದಿ? ರೀ ಸ್ವಲ್ಪ ಕೆಲಸ ಇತ್ತು ಹೋಗಿದ್ದೆ. ಯಾರನ್ನ ಕೇಳಿ ಮನಿ ಬಿಟ್ಟು ಹೊರಗೋಗಿದ್ ನೀನು? ಕೇಳಾಕ್ ಏನೈತ್ರಿ, ನನ್ ಕೆಲಸ ಇತ್ತು ಹೋಗಿದ್ದೆ. ನಿನ್ ಕೆಲಸ ಏನ್ ಅನ್ನೋದು ನನಗೆ ಗೊತ್ತೈತಿ. ಆ ಮಲ್ಯನ್ ತಾಕಲ್ ಹೋಗಿದ್ ನೀನು? ಹಾ ನಿನ್ ವಿಷಯ ಗೊತ್ತಿಲ್ಲ ಅಂತ ಮಾಡಿದೆ ನನಗ. ಕಬ್ಬಿನ ಹೊಲ್ದಾಗ ಏನು ಮಾಡಿದ್ರಿ, ಹಾ ರಾಮುಗೆ ಏನ್ ಮಾಡಿದ್ರಿ ಎಲ್ಲ ಗೊತ್ತಾಗ್ಯಾವ ನನಗ. ಇಡೀ ಊರಿಗೆ ನೀನು ಗೌಡಿಸಣೆ ಆಗಿ ಇಂಥ ಚಿಲ್ಲರ್ ಕೆಲಸ ಮಾಡಿ ಬಂದಿಯಲ್ಲ, ನಾಚಿಗೆ ಬರಲ್ಲ ನಿನಗ? ಇಂಥ ಚಿಲ್ಲರ್ ಕೆಲಸ ಮಾಡಿ ಬಂದ ನಮ್ಮನೆಗೆ ನಾನು ಇಟ್ಕೊಂಡ ನನ್ನಂತ ಚಿಲ್ಲರ್ ಸೊಳೆ ಮಗ ಯಾರಿಲ್ಲ. ನಮ್ಮ ಮನಿ ಕಿಮ್ಮತ್ ಕಳೆದಿಡ್ತೀನಿ ನೀನು. ನಮ್ಮ ಮನಿ ಘನತೆ ಗೌರವ ಎಲ್ಲ ಹಾಳು ಮಾಡಿಡ್ತೀನಿ ನೀನು. ಒಂದಲ್ಲ ಒಂದು ದಿನ ಅದೇ ರಾಮನ ಇಡೀ ಊರಿಗೆ ಡಂಗ್ರ ಹೊಡ್ಕೊಂಬಂದ್ರ ನನ್ನ ಕಿಮ್ಮತ್ ಏನಾಗಬಾರ್ದು, ನನ್ನ ಮನಿ ವರ್ಚಸ್ಸು ಏನಾಗಬಾರ್ದು. ನಿನ್ನಂತ ನೀ ಚೆಂಡಿಗೆ ನನ್ನ ಮನೆಯಾಗ ಜಾಗನೇ ಇಲ್ಲ. ನಡಿ ಹೊರಗೆ.